ಭಾಗದ ರೈತರು ತಮ್ಮ ಜಮೀನಿಗೆ ಹೋಗೋದಕ್ಕೆ ಈಗ ಸಂಕಷ್ಟ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ಸಿಟ್ಟಾದ ಜನ ಈಗ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರೈಲ್ವೆ ಇಲಾಖೆ ಎಡವಟ್ಟಿಗೆ ಅನ್ನದಾತರ ಪರದಾಟ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಹಿಡಿಶಾಪ. ರೈಲ್ವೆ ಅಂಡರ್ ಪಾಸ್ನಲ್ಲಿ ನಿಂತಿರುವ ಕೊಳಚೆ ನೀರು, ಅದೇ ನೀರಲ್ಲಿ ಓಡಾಡಲು ಜನರ ಪರದಾಟ, ವಾಹನ ಸವಾರರ ಗೋಳಾಟ. ಇದಕ್ಕೆಲ್ಲ ಸಾಕ್ಷಿಯಾಗಿರುವುದು ಗದಗ್ನ ಹೊಂಬಳ ಗ್ರಾಮದ ರೈಲ್ವೆ ಅಂಡರ್ ಪಾಸ್. ಈ ಅಂಡರ್ ಪಾಸ್ ಇದೆಯಲ್ಲ, ಇದರ ಒಂದು ಕಡೆ ಹೊಂಬಳ ಗ್ರಾಮ, ಮತ್ತೊಂದು ಕಡೆ ಗ್ರಾಮಸ್ಥರ ಜಮೀನು. ಮಳೆಯಾದ್ರೆ ಖುಷಿಯಾಗಬೇಕಾದ ರೈತರು ಇಲ್ಲಿ ಆತಂಕ ಪಡ್ತಾರೆ. ಯಾಕಂದ್ರೆ ಮಳೆ ಬಂದ್ರೆ ಸಾಕು, ಈ ಅಂಡರ್ ಪಾಸ್ನಲ್ಲಿ ಮಳೆ ನೀರು ತುಂಬಿಕೊಂಡು ಬಿಡತ್ತೆ. ಹೀಗಾಗಿ ಗ್ರಾಮದಿಂದ ಜಮೀನಿಗೆ ಹಾಗೂ ಜಮೀನಿನಿಂದ ಗ್ರಾಮಕ್ಕೆ ಓಡಾಡಲು ರೈತರು ಪರದಾಡುವಂತಾಗಿದೆ. ಗದಗ ನಗರದಿಂದ ಹೊಂಬಳಕ್ಕೆ ಹೋಗುವಂಥ ರೈತರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ಹೊರವಲಯದಲ್ಲಿರುವಂಥ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿದ್ದೇವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ರೈಲ್ವೆ ಬ್ರಿಡ್ಜ್ ಏನಿದೆ, ಈ ರೈಲ್ವೆ ಬ್ರಿಡ್ಜ್ನಲ್ಲಿ ಪ್ರತಿ ಬಾರಿನೊಂದರೂ ಮಳೆಗಾಲ ಆರಂಭವಾದರೆ ಮತ್ತು ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಬೇಸಿಗೆ ಸಮಯದಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿರುವಂಥದ್ದು. ಯಾಕಂತಂದರೆ ಈ ಒಂದು ರೈಲ್ವೆ ಬ್ರಿಡ್ಜ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಾಕಷ್ಟು ಪ್ರಮಾಣದ ಮಣ್ಣನ್ನು ಹಾಕಿದ್ದಾರೆ. ಏನು ಅಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಅಷ್ಟು ಪ್ರಮಾಣದ ಮಣ್ಣು ಹಾಕಿದ್ದಾರೆ. ಮಳೆಯಾದರೆ ಸಾಕು ಆ ಮಣ್ಣು ಕೊಚ್ಚಿಕೊಂಡು ಇದೇ ಒಂದು ಮಾರ್ಗವಾಗಿ ಬರುತ್ತೆ. ಇತ್ತೀಚೆಗೆ ಸುರಿದ ಸಣ್ಣ ಮಳೆಗೆ ಅಂಡರ್ ಪಾಸ್ನಲ್ಲಿ ಮೊಣಕಾಲೆತ್ತರದವರೆಗೂ ನೀರು ನಿಂತಿದೆ. ಇದಕ್ಕೆ ಕಾರಣ ರೈಲ್ವೆ ಇಲಾಖೆ ಎಡವಟ್ಟು ಅಂತಿದ್ದಾರೆ ಅನ್ನದಾತರು. ಈ ಅಂಡರ್ ಪಾಸ್ ಪಕ್ಕದಲ್ಲೇ ರೈಲ್ವೆ ಇಲಾಖೆ ರಾಶಿ ರಾಶಿ ಮಣ್ಣು ತಂದು ಹಾಕಿದೆ. ಇದು ನಮ್ಮ ಹೊಂಬಳದಿಂದ ಆಮೇಲೆ ರೈತರು ಬರೋ ದಾರಿದು. ಇಲ್ಲೆಲ್ಲ ಬ್ರಿಡ್ಜ್ದ ಬುಡಕ್ಕೆ ನೀರು ಮಳೆ ಆತಂದ್ರೆ ನೀರಿನ ಸಮಸ್ಯೆ ಭಾಳ. ನೀರು ನಿಂತು ಮಕ್ಕಳು ಕಟ್ಕೊಂಡು ಗಾಡಿ ತೊಗೊಂಬರಂಗಿಲ್ಲ. ಅಕಸ್ಮಾತ್ ಸ್ಲಿಪ್ ಆಗಿಬಿದ್ರೆ ಹೆಣ ಆಗಿಬಿಡೋದು. ಎಲ್ಲ ಒಂದು ಸತ್ ಹೆಣ ತರಬೇಕಾದ್ರೆ ದಾರಿ ಇಲ್ಲಿ ಆ ನಮೂನಿ ಆಗಿಬಿಡ್ತೈತಿ ಮಳೆ ಬಂದಾಗ. ಆದಷ್ಟು ಇದಕ್ಕೆ ರುದ್ರಭೂಮಿ ಇಲ್ಲೇ ಐತ್ರಿ, ಹೋಗಕ್ಕೆ ದಾರಿ ಇಲ್ಲ. ಮಳೆ ಬಂತಂದ್ರೆ ಈ ಡ್ಯಾಮ್ ಅದ್ಗತಿ ಆಗುತ್ತೆ. ಏಟ್ರಿ ಅದು ದೊಡ್ಡ ಗಟ್ರ ಐತಿ, ಅಲ್ಲಿದ್ದ ಹೋಗ್ಬೇಕದು ನೀರು ಸರಳ ಹೋಗುತ್ತೆ. ಎಷ್ಟು ಒಂದು ತಾಸಿನ ಕೆಲಸ ಇರ್ತೈತಿ, ಅದು ಮಾಡ್ಸಕ್ಕಿಲ್ಲ. ಎಷ್ಟು ಸರಿ ಆಯ್ತು ನೋಡಕತ್ ನಾವು, ಬಿದ್ರೆ ಯಾರು ಜವಾಬ್ದಾರಿ ರೀ? ಮಳೆಯಿಂದ ನೀರು ತುಂಬಿದ್ರೆ ಜಮೀನಿಗೆ ಹೋಗಲು ರೈತರು ಗದಗ್ ನಗರಕ್ಕೆ ಹೋಗಿ 4-5 ಕಿಲೋಮೀಟರ್ ಸುತ್ತಿ ಬರಬೇಕಾದ ಪರಿಸ್ಥಿತಿ ಇದೆ. ಅಲ್ಲೇ ಹೊಂಬಾಳ ಗ್ರಾಮದ ಸ್ಮಶಾನಕ್ಕೂ ಕೂಡ ಇದೇ ಅಂಡರ್ ಪಾಸ್ನಿಂದ ಬರಬೇಕು. ಮಳೆಗಾಲದಲ್ಲಿ ಗ್ರಾಮದಲ್ಲಿ ಯಾರಾದರೂ ಸಾವಿಗೀಡಾದ್ರೆ ಅಂತ್ಯ ಸಂಸ್ಕಾರಕ್ಕೂ ಪರದಾಡಬೇಕಾಗುತ್ತೆ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಅದು ಸುರಂಗ ಮಾರ್ಗ ಮಾಡ್ಯಾರ, ಅದು ಬರೀ 2 ಫುಟ್ಟಿಂದ ಪೈಪ್ ಇಟ್ಟಾರ, ಅದು ನೀರ ಹೋಗೋದಿಲ್ಲ. ಇಲ್ಲೆಲ್ಲ ಸ್ಮಶಾನಕ್ಕೆ ಬಂದವರು ಹಾಸಿಗೆ ಪಾಸಿಗೆ ಎಲ್ಲ ಒಗೆದು ಬಿಡ್ತಾರೆ. ಅದ್ರಾಗ ಅವು ಬಂದು ಸುರಂಗ ಮಾರ್ಗದಾಗ ನಿಂತು ಈ ಮಳೆಗಾಲ ಬಂತಂದ್ರೆ ನೀರು ನಿಂತದು ಎಲ್ಲ ಜನರೇ ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಕೈತಿ. ಅಂಥದ್ರಾಗ ರೈಲ್ವೆದವ್ರು ಕಾಮಗಾರಿ ಮಾಡಾಕತ್ತಾರ. ಅವರು ಬ್ರಿಡ್ಜಿಂಗ್ ಸಾಮಾನು ಮಾಡ್ಸಕ್ಕೆ ಇಲ್ಲೇ ಒಂದು 100 ಟ್ಯಾಕ್ಟ್ರಿ ಮಣ್ಣು ತಂದು ಹಾಕ್ಯಾರ. ಅದು ಈಗ ಮಳೆ ಹೊಡಿತಂದ್ರೆ ಈಟು ಮಣ್ಣು ಬಂದು ಆ ಸುರಂಗ ಮಾರ್ಗದಾಗ ನಿಂತಂದ್ರೆ ಈಗೇನು ನೀರು ನಿಂತೈತೆ ಇಲ್ಲಿ ಇದ್ರ ಡಬಲ್ ನೀರು ನಿಂತು ಈ ದಾರಿನ ಬಂದಾಗ್ಬಿಡುತ್ತೆ. ಈ ದಾರ್ಯಾಗ ಹೊಂಬಳಕ್ಕೆ ಹೋಗೋದು, ಸೆಲುಡಿ ಹೋಗೋರು, ವೆಂಕಟಾಪುರಕ್ಕೆ ಹೋಗೋರು ಎಲ್ಲ ಭಾಗದ ರೈತರು ಇಲ್ಲಿ ಅಡ್ಡಾಡ್ತಾರೆ. ಟ್ಯಾಕ್ಟ್ರಿ ತೊಗೊಂಡು ಅಡ್ಡಾಡಕ್ಕೆ ಬರಂಗಿಲ್ಲ, ಎತ್ತು ಚಕ್ರಿ ತೊಗೊಂಡು ಅಡ್ಡಾಡಕ್ಕೆ ಬರಂಗಿಲ್ಲ. ಬೈಕ್ ಕಾರಕಾರ ಮುಗಿದೋಗ್ಬಿಡುತ್ತೆ, ಅದು ಎದಿಮಠ ನೀರು ನಿಂತು ಬಿಡ್ತೈತಿ. ಜನರ ಓಡಾಟಕ್ಕೆ ಸುಗಮವಾಗಲಿ ಅಂತ ನಿರ್ಮಾಣ ಮಾಡಿರುವ ಈ ರೈಲ್ವೆ ಅಂಡರ್ ಬ್ರಿಡ್ಜ್ ಈಗ ಸಂಕಷ್ಟಕ್ಕೆ ಕಾರಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ನೀರು ಸರಾಗವಾಗಿ ಹರಿಯುವಂತೆ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕೆನ್ನುವುದು ಜನರ ಆಗ್ರಹವಾಗಿದೆ. ಭಾಗದ ರೈತರು ತಮ್ಮ ಜಮೀನಿಗೆ ಹೋಗೋದಕ್ಕೆ ಈಗ ಸಂಕಷ್ಟ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ಸಿಟ್ಟಾದ ಜನ ಈಗ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರೈಲ್ವೆ ಇಲಾಖೆ ಎಡವಟ್ಟಿಗೆ ಅನ್ನದಾತರ ಪರದಾಟ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಹಿಡಿಶಾಪ. ರೈಲ್ವೆ ಅಂಡರ್ ಪಾಸ್ನಲ್ಲಿ ನಿಂತಿರುವ ಕೊಳಚೆ ನೀರು, ಅದೇ ನೀರಲ್ಲಿ ಓಡಾಡಲು ಜನರ ಪರದಾಟ, ವಾಹನ ಸವಾರರ ಗೋಳಾಟ. ಇದಕ್ಕೆಲ್ಲ ಸಾಕ್ಷಿಯಾಗಿರುವುದು ಗದಗ್ನ ಹೊಂಬಳ ಗ್ರಾಮದ ರೈಲ್ವೆ ಅಂಡರ್ ಪಾಸ್.
ಈ ಅಂಡರ್ ಪಾಸ್ ಇದೆಯಲ್ಲ, ಇದರ ಒಂದು ಕಡೆ ಹೊಂಬಳ ಗ್ರಾಮ, ಮತ್ತೊಂದು ಕಡೆ ಗ್ರಾಮಸ್ಥರ ಜಮೀನು. ಮಳೆಯಾದ್ರೆ ಖುಷಿಯಾಗಬೇಕಾದ ರೈತರು ಇಲ್ಲಿ ಆತಂಕ ಪಡ್ತಾರೆ. ಯಾಕಂದ್ರೆ ಮಳೆ ಬಂದ್ರೆ ಸಾಕು, ಈ ಅಂಡರ್ ಪಾಸ್ನಲ್ಲಿ ಮಳೆ ನೀರು ತುಂಬಿಕೊಂಡು ಬಿಡತ್ತೆ. ಹೀಗಾಗಿ ಗ್ರಾಮದಿಂದ ಜಮೀನಿಗೆ ಹಾಗೂ ಜಮೀನಿನಿಂದ ಗ್ರಾಮಕ್ಕೆ ಓಡಾಡಲು ರೈತರು ಪರದಾಡುವಂತಾಗಿದೆ. ಗದಗ ನಗರದಿಂದ ಹೊಂಬಳಕ್ಕೆ ಹೋಗುವಂಥ ರೈತರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ಹೊರವಲಯದಲ್ಲಿರುವಂಥ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿದ್ದೇವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ರೈಲ್ವೆ ಬ್ರಿಡ್ಜ್ ಏನಿದೆ, ಈ ರೈಲ್ವೆ ಬ್ರಿಡ್ಜ್ನಲ್ಲಿ ಪ್ರತಿ ಬಾರಿನೊಂದರೂ ಮಳೆಗಾಲ ಆರಂಭವಾದರೆ ಮತ್ತು ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಬೇಸಿಗೆ ಸಮಯದಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿರುವಂಥದ್ದು. ಯಾಕಂತಂದರೆ ಈ ಒಂದು ರೈಲ್ವೆ ಬ್ರಿಡ್ಜ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಾಕಷ್ಟು ಪ್ರಮಾಣದ ಮಣ್ಣನ್ನು ಹಾಕಿದ್ದಾರೆ. ಏನು ಅಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಅಷ್ಟು ಪ್ರಮಾಣದ ಮಣ್ಣು ಹಾಕಿದ್ದಾರೆ. ಮಳೆಯಾದರೆ ಸಾಕು ಆ ಮಣ್ಣು ಕೊಚ್ಚಿಕೊಂಡು ಇದೇ ಒಂದು ಮಾರ್ಗವಾಗಿ ಬರುತ್ತೆ. ಇತ್ತೀಚೆಗೆ ಸುರಿದ ಸಣ್ಣ ಮಳೆಗೆ ಅಂಡರ್ ಪಾಸ್ನಲ್ಲಿ ಮೊಣಕಾಲೆತ್ತರದವರೆಗೂ ನೀರು ನಿಂತಿದೆ. ಇದಕ್ಕೆ ಕಾರಣ ರೈಲ್ವೆ ಇಲಾಖೆ ಎಡವಟ್ಟು ಅಂತಿದ್ದಾರೆ ಅನ್ನದಾತರು. ಈ ಅಂಡರ್ ಪಾಸ್ ಪಕ್ಕದಲ್ಲೇ ರೈಲ್ವೆ ಇಲಾಖೆ ರಾಶಿ ರಾಶಿ ಮಣ್ಣು ತಂದು ಹಾಕಿದೆ. ಇದು ನಮ್ಮ ಹೊಂಬಳದಿಂದ ಆಮೇಲೆ ರೈತರು ಬರೋ ದಾರಿದು. ಇಲ್ಲೆಲ್ಲ ಬ್ರಿಡ್ಜ್ದ ಬುಡಕ್ಕೆ ಮಳೆ ಆತಂದ್ರೆ ನೀರಿನ ಸಮಸ್ಯೆ ಭಾಳ. ನೀರು ನಿಂತು ಮಕ್ಕಳು ಕಟ್ಕೊಂಡು ಗಾಡಿ ತೊಗೊಂಬರಂಗಿಲ್ಲ. ಅಕಸ್ಮಾತ್ ಸ್ಲಿಪ್ ಆಗಿ ಬಿದ್ದರೆ ಹೆಣ ಆಗಿಬಿಡೋದು. ಎಲ್ಲ ಒಂದು ಸತ್ ಹೆಣ ತರಬೇಕಾದ್ರೆ ದಾರಿ ಇಲ್ಲಿ ಆ ನಮೂನಿ ಆಗಿಬಿಡ್ತೈತಿ ಮಳೆ ಬಂದಾಗ. ಆದಷ್ಟು ಇದಕ್ಕೆ ರುದ್ರಭೂಮಿ ಇಲ್ಲೇ ಐತ್ರಿ, ಹೋಗಕ್ಕೆ ದಾರಿ ಇಲ್ಲ. ಮಳೆ ಬಂತಂದ್ರೆ ಈ ಡ್ಯಾಮ್ ಅದ್ಗತಿ ಆಗುತ್ತೆ. ಏಟ್ರಿ ಅದು ದೊಡ್ಡ ಗಟ್ರ ಐತಿ, ಅಲ್ಲಿದ್ದ ಹೋಗ್ಬೇಕದು ನೀರು ಸರಳ ಹೋಗುತ್ತೆ. ಎಷ್ಟು ಒಂದು ತಾಸಿನ ಕೆಲಸ ಇರ್ತೈತಿ, ಅದು ಮಾಡ್ಸೋಕ್ಕಿಲ್ಲ. ಎಷ್ಟು ಸರಿ ಆಯ್ತು ನೋಡಕತ್ತು ನಾವು. ಬಿದ್ದರೆ ಯಾರು ಜವಾಬ್ದಾರಿ ರೀ? ಮಳೆಯಿಂದ ನೀರು ತುಂಬಿದ್ರೆ ಜಮೀನಿಗೆ ಹೋಗಲು ರೈತರು ಗದಗ ನಗರಕ್ಕೆ ಹೋಗಿ 4-5 ಕಿಲೋಮೀಟರ್ ಸುತ್ತಿ ಬರಬೇಕಾದ ಪರಿಸ್ಥಿತಿ ಇದೆ. ಅಲ್ಲೇ ಹೊಂಬಾಳ ಗ್ರಾಮದ ಸ್ಮಶಾನಕ್ಕೂ ಕೂಡ ಇದೇ ಅಂಡರ್ ಪಾಸ್ನಿಂದ ಬರಬೇಕು. ಮಳೆಗಾಲದಲ್ಲಿ ಗ್ರಾಮದಲ್ಲಿ ಯಾರಾದರೂ ಸಾವಿಗೀಡಾದ್ರೆ ಅಂತ್ಯ ಸಂಸ್ಕಾರಕ್ಕೂ ಪರದಾಡಬೇಕಾಗುತ್ತೆ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಅದು ಸುರಂಗ ಮಾರ್ಗ ಮಾಡ್ಯಾರ. ಅದು ಬರೀ 2 ಫುಟ್ಟಿಂದು ಪೈಪ್ ಇಟ್ಟಾರ, ಅದು ನೀರೇ ಹೋಗೋದಿಲ್ಲ. ಇಲ್ಲೆಲ್ಲ ಸ್ಮಶಾನಕ್ಕೆ ಬಂದವರು ಹಾಸಿಗೆ ಪಾಸಿಗೆ ಎಲ್ಲ ಒಗೆದು ಬಿಡ್ತಾರೆ. ಅದ್ರಾಗ ಅವು ಬಂದು ಸುರಂಗ ಮಾರ್ಗದಾಗ ನಿಂತು ಈ ಮಳೆಗಾಲ ಬಂತಂದ್ರೆ ನೀರು ನಿಂತದು ಎಲ್ಲ ಜನರೇ ಅಡ್ಡಾಡಕ್ಕೆ ಬರಲಾರ್ದಂಗೆ ಆಕೈತಿ. ಅಂಥದ್ರಾಗ ರೈಲ್ವೆದವ್ರು ಕಾಮಗಾರಿ ಮಾಡಕತ್ತಾರ. ಅವರು ಬ್ರಿಡ್ಜಿಂಗ್ ಸಾಮಾನು ಮಾಡ್ಸೋಕೆ ಇಲ್ಲಿ ಒಂದು 100 ಟ್ಯಾಕ್ಟ್ರಿ ಮಣ್ಣು ತಂದು ಹಾಕ್ಯಾರ. ಅದು ಈಗ ಮಳೆ ಹೊಡಿತಂದ್ರೆ ಈಟು ಮಣ್ಣು ಬಂದು ಆ ಸುರಂಗ ಮಾರ್ಗದಾಗ ನಿಂತಂದ್ರೆ ಈಗೇನು ನೀರು ನಿಂತೈತೆ ಇಲ್ಲಿ ಇದ್ರ ಡಬಲ್ ನೀರು ನಿಂತು ಈ ದಾರಿನ ಬಂದಾಗಿಬಿಡುತ್ತೆ. ಈ ದಾರಿಯಾಗ ಹೊಂಬಳಕ್ಕೆ ಹೋಗೋದು, ಸೆಲುಡಿ ಹೋಗೋರು, ವೆಂಕಟಾಪುರಕ್ಕೆ ಹೋಗೋರು ಎಲ್ಲ ಭಾಗದ ರೈತರು ಇಲ್ಲಿ ಅಡ್ಡಾಡ್ತಾರೆ. ಟ್ಯಾಕ್ಟ್ರಿ ತೊಗೊಂಡು ಅಡ್ಡಾಡಕ್ಕೆ ಬರಂಗಿಲ್ಲ, ಎತ್ತು ಚಕ್ರಿ ತೊಗೊಂಡು ಅಡ್ಡಾಡಕ್ಕೆ ಬರಂಗಿಲ್ಲ. ಬೈಕ್ ಕಾರಕಾರ ಮುಗಿದೋಗ್ಬಿಡುತ್ತೆ. ಅದು ಎದಿಮಠ ನೀರು ನಿಂತು ಬಿಡ್ತೈತಿ. ಜನರ ಓಡಾಟಕ್ಕೆ ಸುಗಮವಾಗಲಿ ಅಂತ ನಿರ್ಮಾಣ ಮಾಡಿರುವ ಈ ರೈಲ್ವೆ ಅಂಡರ್ ಬ್ರಿಡ್ಜ್ ಈಗ ಸಂಕಷ್ಟಕ್ಕೆ ಕಾರಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ನೀರು ಸರಾಗವಾಗಿ ಹರಿಯುವಂತೆ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕೆನ್ನುವುದು ಜನರ ಆಗ್ರಹವಾಗಿದೆ.